ನಮ್ಮ ಹತ್ರ ಇರೋ ಫೋನ್ಗಳು ಬೆಳಿಗ್ಗೆಯಿಂದ ರಾತ್ರಿ ತನಕ ನಾವು ಏನೇನು ಮಾಡ್ತಾ ಇದೀವಿ ಅಂತ ಪ್ರತಿ ಒಂದನ್ನು ಟ್ರ್ಯಾಕ್ ಮಾಡುತ್ತೆ. ಎಲ್ಲಿ ಹೋಗ್ತೀವಿ, ಏನ್ ತಿಂತೀವಿ, ಏನ್ ಆರ್ಡರ್ ಮಾಡ್ತೀವಿ, ಏನ್ ಬಟ್ಟೆ ಹಾಕೊಂತೀವಿ, ಯಾವ ಹಾಡು ಕೇಳ್ತಾ ಇದೀವಿ, ಪ್ರತಿ ಒಂದು. ಈಗ್ಲೂ ನಿಮ್ಮ ಫೋನು ನಿಮ್ಮನ್ನ ಕೇಳಿಸ್ಕೊಂತಾ ಇದೆ. ನೀವು ಪ್ರತಿ ಸಲ ಏನ್ ಸರ್ಚ್ ಮಾಡ್ತೀರಾ, ಇಲ್ಲ ಏನ್ರ ಬಗ್ಗೆ ಏನಾದ್ರು ನೋಡ್ತಿರ್ತೀರಾ ಇಂಟ್ರೆಸ್ಟ್ ಇಂದ, ಅದೆಲ್ಲಾನು ವ್ಯಾಲ್ಯೂಬಲ್ ಡೇಟಾ ಆಗುತ್ತೆ ಈ ದೊಡ್ಡ ದೊಡ್ಡ ಕಂಪನಿ ಅವ್ರಿಗೆ. ಈ ಡೇಟಾ ಕಲೆಕ್ಟ್ ಮಾಡೋದ್ರಿಂದ ನಿಮ್ಮ ಪರ್ಸನಾಲಿಟಿ ಏನು ಅಂತ ಗೊತ್ತಾಗ್ಬಿಡುತ್ತೆ. ನಿಮ್ಗೆ ಏನ್ ಇಷ್ಟ ಇಲ್ಲ, ನಿಮ್ಗೆ ಏನ್ ತೋರಿಸ್ಬೇಕು ಅಂತ. ಫೇಸ್ಬುಕ್, ಗೂಗಲ್ ಅವರು ಬೇರೆ ಕಂಪನಿ ಅವ್ರಿಗೆ ಈ ನಮ್ಮ ಡೇಟಾನ ಶೇರ್ ಮಾಡಿ ದುಡ್ಡು ದುಡಿತಾರೆ. ಇವ್ರಗಳ ಮೇಲೆ ಕೇಸ್ ಹಾಕಿದ್ರು ಏನು ಪ್ರಯೋಜನ ಇಲ್ಲ, ಯಾಕಂದ್ರೆ ದೊಡ್ಡ ದೊಡ್ಡ ಕಂಪನಿಗಳು ಪೆನಾಲ್ಟಿ ಹೆಸರಲ್ಲಿ ಸ್ವಲ್ಪ ದುಡ್ಡು ಕೊಟ್ಟು ಎಲ್ಲ ಸರಿ ಮಾಡ್ಕೊಂತಾರೆ. ರೀಸೆಂಟ್ ಆಗಿ ನೆಟ್ಫ್ಲಿಕ್ಸ್ ಅವರು $200 ಬಿಲಿಯನ್ ಕೊಟ್ಟು ನಮ್ಮ ಯೂಸರ್ ಇನ್ಫಾರ್ಮೇಶನ್ ಫೇಸ್ಬುಕ್ ಇಂದ ಪರ್ಚೇಸ್ ಮಾಡಿದ್ದಾರೆ. ಸೊ ದಟ್ ಯಾವ ಮೂವಿನ ಯಾವ ಯೂಸರ್ಗೆ ಎಕ್ಸಾಕ್ಟ್ ತೋರಿಸ್ಬೇಕು ಅಂತ. ನೀವ್ ಯೋಚನೆ ಮಾಡಿರ್ಬೋದು, ನೀವ್ ಏನ್ ಮಾತಾಡ್ತೀರಾ ಇಲ್ಲ ಏನ್ ಸರ್ಚ್ ಮಾಡಿರ್ತೀರಾ ಅದರದೇ ರಿಲೇಟಬಲ್ ಆಡ್ಸ್ ಗಳು ನಿಮ್ ಫೋನ್ ಅಲ್ಲಿ ಶೋ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ.